ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಖಾಲಿಯಾಗಿರೋ ಬೆಂಕಿ ಪೆಟ್ಟಿಗೆಯಿಂದ ಒಂದು ವಾಲ್ ಹ್ಯಾಂಗಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕಲರ್ ಪೇಪರ್ ತೊಗೊಂಡಿದ್ದೀನಿ, ಹಾಗೆ ಗಮ್ಮು. ಈ ಸೈಜಲ್ಲಿ ಪೇಪರನ್ನು ಕಟ್ ಮಾಡಿಕೊಂಡು ಹೀಗೆ ಗಮ್ ಹಚ್ಚಿ ಬೆಂಕಿ ಪೆಟ್ಟಿಗೆಗೆ ಕವರ್ ಮಾಡ್ಕೊಳ್ಳಿ. ಮನೆಗೆ ಬೆಂಕಿ ಪೆಟ್ಟಿಗೆ ತಂದವಾಗ ಸುಮ್ಮನೆ ಇದನ್ನು ಕಡ್ಡಿ ಎಲ್ಲ ಖಾಲಿ ಆದಮೇಲೆ ಬಿಸಾಡೋದಕ್ಕಿಂತ ಹೀಗೆ ಮಕ್ಕಳಿಗೆ ಮಾಡೋಕ್ಕೆ ಹೇಳ್ಕೊಟ್ರೆ ಒಂದು ವಾಲ್ ಹ್ಯಾಂಗಿಂಗ್ ತಯಾರಾಗ್ತದೆ, ನೋಡಲಿಕ್ಕೂ ಚೆಂದ ಕಾಣ್ತದೆ. ಹೀಗೆ ನಾನೇ ಗಮ್ ಹಚ್ಕೊಂಡು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೆ. ಹೀಗೆ ಎಲ್ಲ ಬೆಂಕಿ ಪೆಟ್ಟಿಗೆಗೂ ಗಮ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದನ್ನೇ ಈ ಥರ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಳ್ಳೋಂಥದ್ದು. ಹೀಗೆ ನಿಮಗೆ ಉದ್ದ ಬೇಕಾದರೆ ಬೆಂಕಿ ಪೆಟ್ಟಿಗೆನ ಉದ್ದ ರೀತಿಯಲ್ಲಿ ಇಟ್ಕೊಂಡು ಮಾಡ್ಬೋದು. ನಾನಿಲ್ಲಿ ಹೀಗೆ ತೋರಿಸ್ತಾ ಇದ್ದೀನಿ. ಈಗ ಹಚ್ಚಿ ಆದಮೇಲೆ ಮೇಲೆ ಡೆಕೋರೇಷನ್ನಿಗಾಗಿ ಗ್ಲಾಸ್ ಇತ್ತು ನನ್ನ ಹತ್ರ, ರೌಂಡ್ ಶೇಪಿಂದು. ಅದನ್ನು ಹಚ್ಕೊಳ್ಬೇಕು. ಹೇಗೂ ಹಚ್ಕೋಬೋದು, ಹೇಗೆ ಚೆಂದ ಕಾಣ್ತದೆ ಹಾಗೆ ಹಚ್ಕೊಳ್ಳಿ. ಮಣಿಯನ್ನು ಹಚ್ಕೊಳ್ಬೋದು. ನಾನಿಲ್ಲಿ ಒಂದು ಪ್ಯಾಟರ್ನ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಹೀಗೆ ಎಲ್ಲ ಬಾಕ್ಸಿಗೂ ಇದೇ ಥರಾಗಿ ಹಚ್ಕೊಳ್ಳುವಂಥದ್ದು. ನೋಡಿ, ಇದೆಲ್ಲ ಹಚ್ಚಿ ಡ್ರೈ ಆದಮೇಲೆ ನೋಡಿ ಈ ಥರ ಕಾಣ್ತದೆ. ಈಗ ಇದಕ್ಕೆ ಮಣಿಯನ್ನು ಹಾಕ್ಕೊಂಡು ಇದೇ ಕಲರಿನ ದಾರ ತಗೊಂಡು ಒಂದಿಷ್ಟು ಉದ್ದ ದಾರವನ್ನು ಕಟ್ ಮಾಡಿಕೊಂಡು ಹುಲ್ಲನ್ನು, ಗೋಲ್ಡನ್ ಕಲರ್ ಮಣಿ ಇತ್ತು ನನ್ನ ಹತ್ರ, ಅದನ್ನೇ ಹಾಕ್ತಾಯಿದ್ದೀನಿ. ಮನೇಲಿ ಆದಷ್ಟು ಯಾವುದು ಇರ್ತದೋ ಅದನ್ನೇ ಬಳಕೆ ಮಾಡಿಕೊಂಡು ಮಾಡೋವಂಥದ್ದು. ಮಧ್ಯೆ ಒಂದು ಬಿಳಿ ಮಣಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೊಂದು ಗೋಲ್ಡನ್ ಕಲರ್ ಮಣಿ. ಹೀಗೆ 3 ಮಣಿಯನ್ನು ಹಾಕೊಳ್ಳಿ. ನಂತರ ಒಂದು ಬೆಲ್ಲನ್ನು ಹಾಕಿದ್ದೀನಿ ತುದಿಗೆ. ಈಗ ಇದನ್ನು ತಿರುಗಿಸ್ಕೊಂಡು ಮೇಲೆ ಹಿಡ್ಕೊಳ್ಳಿಕ್ಕೆ ಮೊಳೆಗೆ ಎಲ್ಲ ಹಾಕ್ಲಿಕ್ಕೆ ಒಂದು ಹ್ಯಾಂಗಿಂಗ್ ಮಾಡಲಿಕ್ಕೆ ಬೇಕಲ್ಲ, ಅದಕ್ಕಾಗಿ ಹುಲ್ಲನ್ನಿಂದನೇ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡಾದಮೇಲೆ ಅದೇ ಹಸಿರು ಕಲರ್ ಪೇಪರನ್ನ ಸ್ವಲ್ಪ ಸಣ್ಣ ಸೈಜಿಗೆ ಕಟ್ ಮಾಡಿಕೊಂಡು ಅದರ ಮೇಲೆ ಗಮ್ ಹಾಕಿ ಅಂಟಿಸಿ ಇದಲ್ಲೇ ಗಟ್ಟಿಯಾಗಿ ಫಿಕ್ಸ್ ಆಗ್ತದೆ. ಈಗ ಬೆಲ್ಲನ್ನೆಲ್ಲ ಅಂಟಿಸ್ಕೊಳ್ಳುವಂಥದ್ದು. ತುದಿಗೆ ಮಾತ್ರ ಹೀಗೆ ಸ್ವಲ್ಪ ದಾರ ಉದ್ದಕ್ಕಿದ್ರೂ ಅದನ್ನು ಈ ಥರ ಸುತ್ತಕೊಂಡು ಅಲ್ಲೇ ಸೇರಿಸ್ಕೊಳ್ಳಿ. ಆಮೇಲೆ ಮತ್ತೆ ಒಂದು ಹಸಿರು ಬಣ್ಣದ ಪೇಪರನ್ನು ಸಣ್ಣ ಕಟ್ ಮಾಡಿಕೊಂಡು ಅಲ್ಲಿಗೆ ಹಾಕ್ಕೊಳ್ಳಿ. ಇದೇ ಥರಾಗಿ ಇಲ್ಲೂ ಸಹ ಹಾಗೆ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಇಲ್ಲೊಂದು ಪೇಪರ್ ನಡೆಸಿ, ಪೇಪರ್ ದೊಡ್ಡದಾಯಿತು, ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಈ 3 ಕಡೆನೂ ಸೇರಿಸ್ಕೊಳ್ಬೇಕು. ಈ ಥರ ಕಾಣ್ತದೆ. ಕೊನೆಯದಾಗಿ ರೆಡಿ ಆಯಿತು ನಮ್ಮ ವಾಲ್ ಹ್ಯಾಂಗಿಂಗ್. ನೋಡಿ,